ಇದು ಕೋಕೋ. ಅಲ್ಲಿ ಲೈಕ್ ರೂಮಲ್ಲೇ ನಮ್ಮದೇ ಎಲ್ಲ ಅಡುಗೆ. ಮುಚ್ಚಳ ಓಪನ್ ಮಾಡಿದ್ರೆ ಸ್ಪೂನ್ ಸಿಗುತ್ತೆ ಅಂದರು. ಓಪನ್ ಮಾಡಿದ್ದೀನಿ. ಎಲ್ಲಿದೆ ಸ್ಪೂನ್ ಇಲ್ಲಿ? ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಈಗ ಪ್ರೆಸೆಂಟ್ ಟೈಮ್ 11:11. ಸೊ ಕ್ಲಾಸ್ ಅಟೆಂಡ್ ಆಗಿದ್ದೀನಿ ನೋಡಿ. 12:30ವರೆಗೂ ಇದೆ ಕ್ಲಾಸು. ಅದು ಕಂಪ್ಲೀಟ್ ಆದಮೇಲೆ ಬಾಕಿದೇನಂತ ನೋಡಬೇಕು. ನೀವು ಕೇಳಿ ಬನ್ನಿ. ಏನಾದರೂ ಅರ್ಥ ಆದರೆ ಹೇಳಿ ಗೈಸ್. ನನಗೆ ಇವತ್ತಿನ ಕ್ಲಾಸ್ ಅಂತೂ ಎಲ್ಲ ತಲೆ ಮೇಲಿಂದ ಹಾರೋಗ್ತಿದೆ. measuring 1 cubic instantly tailored for the other state. So now here we have directly related physical phenomena from the quantum. ಆಮೇಲೆ ವರ್ಕ್ ಏನಿದೆ ಅಂತ ಹೇಳಿದ್ರೆ, ನಂದೊಂದು ಸಿನಿಮ್ಯಾಟಿಕ್ ಲೈಕ್ ಇಂಟ್ರೋ ವಿಡಿಯೋ ಮಾಡಿದ್ನಲ್ಲ, ಅದರಲ್ಲೊಂದು ಲಾಸ್ಟ್ ಕ್ಲಿಪ್ ಒಂದು ಚೇಂಜ್ ಮಾಡೋದಿದೆ. ಆಮೇಲೆ ಮತ್ತೆ ಒಂದು 2-3 ರೀಲ್ಸ್ ಎಲ್ಲ ಮಾಡೋದಿದೆ. ಆಮೇಲೆ ಔಟ್ಸೈಡ್ ಸ್ವಲ್ಪ ಮಾರ್ಕೆಟಿಗೆಲ್ಲ ವರ್ಕ್ ಇದೆ. ನೋಡಿ ಏನೇನಿದೆ ಏನು ಅಂತ ವಿಡಿಯೋದಲ್ಲಿ ನೋಡಿ. ನಾನು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. A few moments later. ಸೊ ಗೈಸ್, ಫೈನಲಿ ಕ್ಲಾಸಸ್ ಮುಗೀತು. ಎಕ್ಸಾಕ್ಟ್ ಟೈಮಿಗೆ ಎಲೆಕ್ಟ್ರಿಸಿಟಿ ಹೋಯಿತು. ಹೊರಗಡೆ ರೇನ್ ಕೂಡ ಆಗ್ತಿದೆ. ಸೊ ಈಗ ಬಾತಿಂಗ್ ಮಾಡಿ ದೆನ್ ಲಂಚ್ ಮಾಡಿ ಆಮೇಲೆ ಹೊರಗಡೆ ಹೋಗೋಣ. ಸೊ ನೋಡೋಣ, ವಿಲ್ ಸಿ ಗೈಸ್ ವಾಟ್ ಹ್ಯಾಪನ್ಸ್ ಟುಡೇ. ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ ಆಮೇಲೆ ಬ್ಲಾಗಲ್ಲಿ. ನೋಡಿ ಏನಾಗುತ್ತೆ ಏನೋ ಅಂತ. 1 hour later. ಗೈಸ್ ನಾನೀಗ ರೆಡಿಯಾಗಿ ಬಂದೆ. ಸಂಕೇತ್ ಮನೆ ರೋಡ್ ಹತ್ರ ಇದ್ದೀನಿ. ಸೊ ಈಗ ಕತೆ ಏನಂದರೆ, ನಾನು ಲೈಕ್ ವೈಟ್ ಟಿ ಶರ್ಟ್ ಹಾಕಿ ಬಂದಿದ್ದೀನಿ, ಕಾಣಿಸ್ತಾನೆ ಇದೆ. ಈಗ ನಾನು ಒಂದು ಸಿನಿಮ್ಯಾಟಿಕ್ ಕ್ಲಿಪ್ ಮಾಡಬೇಕು ನನ್ನದೇ ಪರ್ಸ್ನಲಾಗಿ. ಯಾಕಂದರೆ ಅದು ಇಂಟ್ರೋ ವೀಡಿಯೋ ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಒಂದು ಲಾಸ್ಟ್ ಒಂದು ಕ್ಲಿಪ್ ಒಂದಿದೆ. ಸೊ ಅದು ಮೇಲ್ಗಡೆ ಒಂದು ಸ್ಕಾರ್ಫ್ ಥರ ಹಾಕಿ ಬಂದಿದ್ನಲ್ಲ, ಸೊ ಆ ಕ್ಲಿಪ್ಪನ್ನು ಒಂದು ಚೇಂಜ್ ಮಾಡಬೇಕು. ಸೊ ಈ ಔಟ್ಫಿಟ್ ಮೇಲೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಲೈಕ್ ಡೆನಿಮ್ ಜಾಕೆಟ್ ಬ್ಲೂ ಕಲರ್ ಆ್ಯಂಡ್ ವೈಟ್ ಟಿ ಶರ್ಟಿಗೆ ಸರಿಯಾಗಿ ಸೂಟ್ ಆಗುತ್ತೆ ಅದು. ಸೊ ಅದೊಂದು ಆ ಕ್ಲಿಪ್ ಒಂದು ರೆಡಿ ಮಾಡಬೇಕೀಗ. ಆಮೇಲೆ ಆಫ್ಟರ್ ದ್ಯಾಟ್ ಸ್ವಲ್ಪ ರೀಲ್ ಮಾಡೋದಿದೆ. ಆಮೇಲೆ ಸ್ವಲ್ಪ ಮಾರ್ಕೆಟಿಗೆ ಏನೋ ಹೋಗೋದಿದೆ ಅಂತ ಹೇಳಿದ್ದೆ ಸಂಕೇತ. ಸೊ ಏನಂತ ನೋಡೋಣ. ಫುಲ್ ಬೇಜಾರು ಗೈಸ್ ಮನೇಲಿದ್ದರೆ. ಇಲ್ಲದು ಇದ್ದರೆ ಲೈಕ್ ಈ ಥರ ಔಟ್ಸೈಡ್ ಏನಾದರೂ ಬಂದರೆ, ಏನಾದರೂ ವರ್ಕ್ ಏನಾದರೂ ಮಾಡಿ ಏನಾದರೂ ಕಾಮಿಡಿ ಆದರೂ ಮಾಡ್ತಾ ಇರ್ಬೋದು. ಬಟ್ ಮನೇಲಿದ್ದರೆ ಫುಲ್ ಬೋರ್ ಬರುತ್ತೆ. ಸೊ ಓಕೆ, ಈಗ ಸಂಕೇತ್ ಮನೆಗೆ ಹೋಗೋಣ, ಅವನಿಗೆ ಪಿಕ್ ಮಾಡೋಣ. ಏನು ಮಾಡೋದು ಏನು ಅಂತ ನೋಡೋಣ. ನೀವು ನನ್ನ ಜೊತೆ ಬನ್ನಿ, ವ್ಲಾಗಲ್ಲಿ ನೋಡೋರಂತೆ. ಗೈಸ್, ನಾನೀಗ ಸಂಕೇತ್ ಮನೆ ಹತ್ರ ಬಂದಿದ್ದೀನಿ. ಹಾರ್ನ್ ಮಾಡ್ತೀನಿ, ನೋಡೋಣ ಬರ್ತಾನೋ ಅಂತ. ಬರಲೇಬೇಕು. ಮಲಗಿದಾನೋ ಏನೋ? ಇಲ್ಲ, ಮಲಗಿರೋಕ್ಕೆ ಚಾನ್ಸ್ ಇಲ್ಲ. ಏನು ಮಾಡ್ತಿದ್ದಾನೋ ಏನೋ, ಅಥವಾ ಇನ್ನೂ ರೆಡಿಯಾಗಿಲ್ವಾ? ಬಂದ ಗೈಸ್, ಬಂದ ಅಣ್ಣ ಬಂದ. ಓಕೆ, ಕ್ಯಾಮ್ರಾ ಆಫ್ ಮಾಡ್ತೀನಿ, ಬರಲಿ. ಕ್ಯಾಮ್ರಾ ಈ ಕೆಳಗೆ ಹೇಳಿಕೊಳ್ತೀನಿ. ಆಯ್ತು ಬಾ. ಅದೇ ನಂಗೆ ಗೊತ್ತಿತ್ತ ಹೋಲಲ್ಲಿ ನೋಡ್ತೀವಿ ಅಂತ. ಬಂದ ಗೈಸ್, ನಮ್ಮ ಅಣ್ಣ ಬಂದ ಬಜಾರಿಗೆ. ಎಂತ ಕೆಲಸ? ಎಲ್ಲಿ ಬಜಾರಿಗೆ? ಅದೇ ಬಾಜಾರ್ ಅಂದರೆ ಎಲ್ಲಿ ಹೇಳು? ಬಾಜಾರ್ ಅಂದರೆ ಎಲ್ಲಿ? ನಿಲ್, ಬಿಡು ವ್ಲಾಗಿಗೆ ಆ ಥರ ಇದು ಮಾಡಬಾರ್ದು. ಬಜಾರಿಗೆ ಅಂದರೆ ಎಲ್ಲಿ ಹೇಳು? ಎಲ್ಲಿ ಹೋಗೋದು ಬಜಾರಿಗೆ? ಅಂದರೆ ಎಲ್ಲ ಹಸಿ ಮೆಣಸು ತರಬೇಕಂತೆ. ಹೀಗೆ ಗೈಸ್, ಈಗ ಮಾರ್ಕೆಟಿಗೆ ಹೋಗಿ ಬರ್ತೀವಿ. ಇವನ್ ಭಾಷೆಯಲ್ಲಿ ಬಜಾರು. ಅಲ್ಲೋಗಿ ಏನೋ ಐಟಮ್ ಬೇಕಂತೆ, ಐಟಮ್ ತೊಗೊಂಡ್ಬಂದು ಮನೆಗೆ ಕೊಟ್ಟು ಆಮೇಲೆ ನಾವು ಹೋಗ್ತೀವಿ ನಮ್ಮ ಶೂಟಿಗೆ. ಗೈಸ್, ಈಗ ಮೆಣಸು ತೊಗೊಳ್ಳಿಕ್ಕೆ ಬಂದಿದ್ದೀವಿ ಗೈಸ್. ನಮ್ಮ ಶೆಟ್ರು ಮೆಣಸು ತೊಗೊಳ್ತಿದ್ದಾರೆ. ಈಗ ಮೆಣಸು ತೊಗೊಂಡಾಯ್ತು ಗೈಸ್. ಸೊ ಗೈಸ್, ಈಗ ಮಾರ್ಕೆಟಿಂದೆಲ್ಲ ವರ್ಕ್ ಮುಗಿಸ್ಕೊಂಡು ಬಂದ್ವಿ. ವೀಡಿಯೋ ಏನು ಜಾಸ್ತಿ ಮಾಡಿಲ್ಲ, ಯಾಕಂದರೆ ವರ್ಕ್ ಬೇಗ ಮುಗಿಸ್ಕೋಣ ಅಂತ.
ಮಳೆ ಬಂತು ಗೈಸ್, ಮಳೆ ಬಂತು. ಆ್ಯಕ್ಷನ್. ಇಲ್ಲಿ ಹೋಗ್ತಾ ಇದ್ವಿ ನಾವು ಆ್ಯಕ್ಚುಲಿ ವಿಡಿಯೋ ಮಾಡಲಿಕ್ಕೆ, ಬಟ್ ಸಡನ್ನಾಗಿ ಮಳೆ ಬಂದುಬಿಡ್ತು. ಅವಾಗಿಂದ ಫುಲ್ ಬಿಸಿಲಿತ್ತು ಗೈಸ್. ಈಗ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು. ಮತ್ತು ಜೋರು ಬರುತ್ತೆ ಅನಿಸ್ತಿದೆ. ಏನಾಗುತ್ತೆ ನೋಡೋಣ. ಅಲ್ಲೆಲ್ಲಾದರೂ ನಿಂತ್ಕೊಳ್ತೀನಿ ಈಗ. ಸೊ ಓಕೆ. ಸೊ ಗೈಸ್, ಈಗ ನಮ್ಮ ಟೆಂಪರವರಿ ಅಡ್ಡ ಹತ್ರ ಬಂದ್ವಿ. ಹಾಗೇ ನೀವು ಸ್ಕೂಲ್ ಹತ್ರ. ಸೊ ಈಗ ಒಂದು ಸಿನಿಮ್ಯಾಟಿಕ್ ಕ್ಲಿಪ್ ಆವಾಗಲೇ ಹೇಳ್ದಂಗೆ ಈ ಜಾಕೆಟ್ ಮೇಲೆ ಒಂದು ಸ್ಮಾಲ್ ಕ್ಲಿಪ್ ಬೇಕಿತ್ತು ನನಗೆ. ಸೊ ಅದೊಂದು ರೆಕಾರ್ಡ್ ಮಾಡಿ ಆಮೇಲೆ ಒಂದು ರೀಲ್ ಮಾಡೋದಿದೆ, 2 ರೀಲ್ಸ್ ಮಾಡೋದಿದೆ. ಸೊ ಅದೊಂದು ಮಾಡೋಣ. ನಿನ್ನೆ ನಾನು ಯೂಟ್ಯೂಬಲ್ಲಿ ಯಾವುದು ಪೋಸ್ಟ್ ಮಾಡಿಲ್ಲ, ಸೊ ಏನು ಎಡಿಟಿಂಗ್ ಮಾಡಿಲ್ಲ ಆಗಿದೆ ಆ ವಿಡಿಯೋ ಮೇಲೆ. ಸೊ ಇವತ್ತು ಮಾಡೋ ವಿಡಿಯೋನ ಸ್ವಲ್ಪ ಚೆನ್ನಾಗಿ ಮಾಡಿ ಎಡಿಟ್ ಮಾಡಿ ಇವತ್ತೇ ಪೋಸ್ಟ್ ಮಾಡ್ತೀನಿ. ಸೊ ವಿಲ್ ಸಿ. ಈಗ ರೀಲ್ ಮಾಡಲಿಕ್ಕೆ ಒಂದು ಕೋಕೋ ದೆನ್ ಗ್ಲಾಸ್ ಅಂತಂದಿದ್ದೀವಿ. ಅದೊಂದು ರೀಲನ್ನು ಶೂಟ್ ಮಾಡಿ ಫಸ್ಟ್ ನಾನು ಸಿನಿಮ್ಯಾಟಿಕ್ ಕ್ಲಿಪ್ಪನ್ನು ಶೂಟ್ ಮಾಡ್ತೀವಿ. ಸೊ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್, ನಂದು ಕ್ಲಿಪ್ ಈಗ ಕಂಪ್ಲೀಟ್ ಆಯಿತು. ಈಗ ರೀಲನ್ನು ಮಾಡುವ ಸಮಯ. ಸೊ ಬನ್ನಿ ಗೈಸ್, ರೀಲ್ ಮಾಡಲಿಕ್ಕೆ ಏನೇಂತಂದು ತೋರಿಸ್ತೀನಿ ಬನ್ನಿ. ಸೊ ಇದು ನೆನ್ನೆ ವಿಡಿಯೋ ಮಾಡಿದ್ವಿ, ಯೂಟ್ಯೂಬಲ್ಲಿ ಇನ್ನೂ ಪೋಸ್ಟ್ ಮಾಡಿಲ್ಲ. ಸೊ ಇದನ್ನೆಲ್ಲ ಯೂಸ್ ಮಾಡಿದ್ದು. ಈಗ ತಂದಿರೋದು ಗ್ಲಾಸ್, ದೆನ್ ಇದು ಕೋಕೋ. ಈಗ ವಿಡಿಯೋ ಒಂದು ಮಾಡೋಣ ರೀಲು. ಸೊ ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ನಾವು ಸ್ವಲ್ಪ ರೀಲನ್ನು ಪ್ರಾಕ್ಟೀಸ್ ಮಾಡಿ ಆಮೇಲೆ ರೀಲನ್ನು ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಓಕೆ. ಇದರಲ್ಲಿ ಈ ವಿಡಿಯೋದಲ್ಲಿ ಒಂದು ಮೇನ್ ಇನ್ಫಾರ್ಮೇಷನ್ ಶೇರ್ ಮಾಡೋದಿದೆ ನಿಮಗೆ. ಸುಮಾರು ಜನ ಕೇಳುವಂತಹ ಒಂದು ಇನ್ಫಾರ್ಮೇಷನ್. ಸೊ ಆ ಇನ್ಫಾರ್ಮೇಷನ್ ನಿಮಗೆ ಬೇಕು ಅಂದರೆ ವೆಯ್ಟ್ ಮಾಡ್ತಾಯಿರಿ, ಸಿಗ್ತೀನಿ ಆಮೇಲೆ ನಿಮಗೆ. ಕಾಣಿಸೋದಿಲ್ಲ ಇವೆಲ್ಲ. A few moments later. ಸೊ ಗೈಸ್, ನಮ್ದೀಗ ಒಂದು ರೀಲ್ ಇಲ್ಲಿ ಶೂಟ್ ಆಯಿತು. ನೆಕ್ಸ್ಟ್ 2 ರೀಲ್ ಇಲ್ಲಿ ಶೂಟ್ ಆಯಿತು. ಮತ್ತೊಂದು ರೀಲಿಗೆ ಲೊಕೇಶನನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಅದೊಂದು ಮಾಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಮಾತಾಡಲಿಕ್ಕೆ. ಅಲ್ಲಿ ನೋಡಿ ನಮ್ಮ ಶೆಟ್ಟಿ ಬಾಯ್. ಅದೆಷ್ಟು ಸಲ ಗಾಡಿ ಆಫ್ ಮಾಡ್ತೀವಿ ಮಾರ್ಯ. ಬನ್ನಿ ಗೈಸ್, ಈಗ ಬೇರೆ ಲೊಕೇಶನ್ಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಗೈಸ್, ಅಂತೂ ಇಂತೂ ನಮ್ಮ ರೀಲ್ ಶೂಟ್ಸ್ ಏನೇನಿತ್ತು ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ಕೂತ್ಕೊಂಡಿದ್ವಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಚೆನ್ನಾಗಿದೆ ಅಂತ ಕೂತ್ಕೊಂಡಿದ್ವಿ. ಸೊ ನಮ್ಮ ಮೌಸಮ್ ನೋಡಿ, ವೆದರ್ ನೋಡಿ ಯಾವ ಥರ ಆಗಿದೆ. ಮಳೆ ಆವಾಗವಾಗ ಬರುತ್ತೆ, ಆವಾಗವಾಗ ಹೋಗುತ್ತೆ. ಸೊ ಇವತ್ತೇನು ಪ್ರಾಪರಾಗಿ ಏನು ಮೇನ್ ಕಂಟೆಂಟ್ ಮೇಲೆ ಏನು ವ್ಲಾಗ್ ಮಾಡಿಲ್ಲ, ನಾರ್ಮಲಾಗೇ ಇತ್ತು ಅಷ್ಟೇ, ಡೈಲಿ ವ್ಲಾಗ್ ಥರ. ಬಟ್ ಡೈಲಿ ವ್ಲಾಗ್ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕ್ಲಾಸ್ ಬಂತು ಮತ್ತು ಮಧ್ಯದಲ್ಲಿ ಏನೋ ಟೈಮ್ ಸಿಗಲಿಲ್ಲ ಮಾಡಲಿಕ್ಕೆ. ಸೊ ದ್ಯಾಟ್ಸ್ ವೈ ಈಗ ಮತ್ತೆಲ್ಲೂ ಹೊರಗಡೆ ಔಟ್ಸೈಡ್ ಹೋಗಿ ಏನಾದರೂ ವೀಡಿಯೋ ಮಾಡೋ ಥರ ಏನೂ ಪ್ಲ್ಯಾನ್ ಇಲ್ಲ. ಸೊ ಮತ್ತು ಈಗ ಎಲ್ಲಾದರೂ ಹೋದರೂ ಮಳೆ ಬರೋ ಥರ ಸೀನ್ ಇದೆ. ಸೊ ರಿಸ್ಕ್ ಯಾಕೆ ಅಂತ ಅಷ್ಟೇ. ನಮ್ಮ ಶೆಟ್ಟಿ ಬಾಯಿಲಿ ಕೂತ್ಕೊಂಡಿದ್ದಾರೆ ಪಾಪ, ಫುಲ್ ಸ್ಯಾಡಾಗಿ ಕೂತ್ಕೊಂಡಿದ್ದಾರೆ. ರೀಲ್ ಅಂತೂ ಚೆನ್ನಾಗಿ ಮಾಡಿದ್ದೀವಿ. ಸೊ ಈ ಔಟ್ಫಿಟ್ ಹೆಂಗೆ ಕಾಣಿಸುತ್ತೆ ಕಮೆಂಟ್ ಮಾಡಿ. ಅಲ್ಲೊಬ್ಬರು ತಾತ ಕೂತ್ಕೊಂಡಿದ್ದಾರೆ ನೋಡಿ, ಯಾವುದೋ ಅಜ್ಜ. ಆ ದಿನ ನಾವು ಇಲ್ಲಿ ರೀಲ್ ಮಾಡಬೇಕಿದ್ರೆ ಅವರೇ ಇದ್ರು ಇಲ್ಲಿ, ಅವ್ರ ಸೈಕಲ್ ಇದೆ ನೋಡಿ. ಸೊ ಓಕೆ, ನಮ್ಮ ಗೇಮ್ ಗ್ಲಿಚ್ ಓನರಿಗೆ ಏನಾದರೂ ಹೇಳ್ತೀರಾ ಕಮೆಂಟಲ್ಲಿ. ಇವನು ಮೈನ್ಕ್ರಾಫ್ಟ್ ಟ್ರೇಲರ್ ಅಂತ ಹಾಕಿದ್ದಾನೆ, ಅದರಲ್ಲಿ ಯಾರೂ ಪಾಪ ಕಮೆಂಟೇ ಮಾಡಿಲ್ಲ ಗೈಸ್. ಅವ್ನು ಸಿರೀಸನ್ನು ಓಪನ್ ಮಾಡಿದ್ದಾನೆ ಮೈನ್ಕ್ರಾಫ್ಟ್ ಇದ್ರದ್ದು. ಯಾರಾದರೂ ಕಮೆಂಟ್ ಮಾಡಿದ್ರೆ ಮಾಡ್ತಾನೆ. ನೀವು ಯಾರೂ ಕಮೆಂಟ್ ಮಾಡಿಲ್ಲ ಅಂತೆ. ಆದಷ್ಟು ಬೇಗ ಹೋಗಿ ಕಮೆಂಟ್ ಮಾಡಿ, ಗೇಮಿಂದು ಎಪಿಸೋಡ್ಸ್ ಏನಾದರೂ ನೋಡೋದಿದ್ದರೆ. ಸೊ ಓಕೆ, ನೆನ್ನೆ ವ್ಲಾಗಲ್ಲಿ ಹೇಳಿದ್ದಾಗೆ ಇವತ್ತು ಕಾಲೇಜಿನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ನನ್ನ ಕಾಲೇಜ್ ಬಂದು ಗೋವಾ ಸ್ಟೇಟಲ್ಲಾಗುತ್ತೆ. ನಂದು ಸಂಕೇತಂದೆಲ್ಲ ಆಲ್ಮೋಸ್ಟ್ ಅದೇ ಕಾಲೇಜು, ಆಲ್ಮೋಸ್ಟ್ ಅಲ್ಲ ಅದೇ ಕಾಲೇಜು ಫಿಕ್ಸು. ಸೊ ಕಾಲೇಜು ನೇಮ್ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನೇಮ್ ಹೇಳಿಬಿಡ್ತೀನ.
ಸೊ ನೇಮ್ ಬಂದು ಪಾರುಲ್ ಯೂನಿವರ್ಸಿಟಿ ಅಂತ. ಅದು ಬ್ರ್ಯಾಂಡ್ ಅಂಬಾಸಿಡರ್ ಬಂದು MSD ಅವರು, ಮಹೇಂದ್ರ ಸಿಂಗ್ ಧೋನಿ. ಸೊ ಹಾಂ, ಏನಂದರೆ ಅದು ಆ್ಯಕ್ಚುಲಿ ಕಾಲೇಜು ವಡೋದರಾದಲ್ಲಿ ಮೇನ್ ಕ್ಯಾಂಪಸ್, ಗೋವಾದಲ್ಲಿ ರೀಸೆಂಟಾಗಿ ಓಪನ್ ಮಾಡಿ 1.5 years ಏನೋ ಆಗಿದೆ ಅಷ್ಟೇ. ಸೊ ಕಾಲೇಜ್ ಸ್ಟಾರ್ಟ್ ಆಗೋದು ಈಗ August 11 ಸ್ಟಾರ್ಟ್ ಇದೆ. ಅಲ್ಲಿವರೆಗೂ ಆನ್ಲೈನ್ ಕ್ಲಾಸಸ್ಸು. ಸೊ ನಮ್ಮದೆಲ್ಲ ಗಂಟೆ ಮುಟ್ಟೆ ಎಲ್ಲ ಕಟ್ಕೊಂಡು ಹೋಗೋದು ಈ ಮಂತ್, ಲೈಕ್ ಜುಲೈ ಮಂತ್ 19 ಹೋಗ್ತಾಯಿದ್ದೀವಿ ನಾವು, ಲೈಕ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಅಲ್ಲಿ ಲೈಕ್ ರೂಮಲ್ಲೇ ನಮ್ಮದೇ ಎಲ್ಲ ಅಡುಗೆ ಎಲ್ಲ A to Z ಎಲ್ಲ ನಾವೇ ಮಾಡ್ಕೊಳ್ಳೋದು, ಈಗ ಮನೇಲಿದ್ದಂಗಲ್ಲ. ಸೊ ಅಲ್ಲೋದ್ಮೇಲೆ ಸ್ವಲ್ಪ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗುತ್ತೆ, ರೂಟೀನೆಲ್ಲ ಚೇಂಜ್ ಆಗುತ್ತೆ. ಸೊ ಅದನ್ನೆಲ್ಲ ಒಳಪಡಿಸ್ಕೊಳ್ಬೇಕು. ಸೊ ಅದಕ್ಕೆ ಇವನಿಗೀಗ ಮಧ್ಯಾಹ್ನ ಎಲ್ಲ ಸ್ವಲ್ಪ ಔಟ್ಸೈಡ್ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಓಕೆ, ನಿನ್ನ ಫ್ಯಾನ್ ಫಾಲೋವರ್ಸ್ ಎಷ್ಟಿವ್ರು ಅಂತ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನೋಡಲಾ? ಲೈಕ್ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲ, ಇನ್ಸ್ಟಾಗ್ರಾಮ್ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಅದು ಕಮೆಂಟ್ ಒಬ್ಬರು ಮಾಡಿದ್ರು, ಅದು ಹೇಳಲ್ಲ, ಸುಮ್ಮನೆ ಬೇಜಾರು ಮಾಡ್ಸೋದು ಬೇಡ ಸಂಕೇತಿಗೆ ಅಂತ. ನೀನು ನೋಡಿ ಅಲ್ಲ ಕಮೆಂಟ್ ಮಾಡಿದ್ದೆ ನೋಡು. ಹಾಂ ಓಕೆ. ಮತ್ತೇನಂದರೆ ಅದೇ ಕಾಲೇಜ್ ಗೋವಾದಲ್ಲಿದೆ. ನಾನು ಬ್ರ್ಯಾಂಚ್ ಅದೆಲ್ಲ ಆಮೇಲೆ ಹೇಳ್ತೀನಿ ನಿಮಗೆ, ಈಗಲೇ ಹೇಳಿ ಯಾಕೆ ಇದು ಮಾಡೋದು ಅಂತ. ಓಕೆ, ಕಾಲೇಜ್ ಸ್ಟಾರ್ಟ್ ಆದಮೇಲೆ ಕಾಲೇಜ್ ಎಲ್ಲ ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ ವ್ಲಾಗಿಗೋಸ್ಕರ. ಮತ್ತೇನು ಶೇರ್ ಮಾಡೋದು ಇಲ್ಲ ಗೈಸ್. ಈಗ ಮನೆಗೆ ಹೋದ್ಮೇಲೆ ಅದೇ ಎಡಿಟಿಂಗು, ಅದೇ ಮೊಬೈಲು, ಅದೇ ಕಂಪ್ಯೂಟರು, ಫುಲ್ ಬೋರಾಗಿ ಹೋಗುತ್ತೆ. ಈ ಥರ ಏನಾದರೂ ಸ್ವಲ್ಪ ತಿರ್ಗಾಡ್ಲಿಕ್ಕೆ ಬಂದರೂ ಓಕೆ ಸ್ವಲ್ಪ, ಬಟ್ ಏನಾದರೂ ಆಟ ಆಡಬೇಕು, ಏನಾದರೂ ಔಟ್ಡೋರ್ ಗೇಮ್ಸ್ ಆಟ ಆಡಬೇಕು, ಆವಾಗ ಸ್ವಲ್ಪ ಮೈಂಡ್ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ. ಸೊ ಬಟ್ ಮನೆಯಲ್ಲಿ ಬೇಜಾರು ಬಂದೋಗುತ್ತೆ. ಈಗ ಅಲ್ಲೋದ್ಮೇಲೆ ಗೋವಾ ಹೋದ್ಮೇಲೆ ಟೆನ್ಷನ್ ಇಲ್ಲ, ಯಾಕಂದರೆ ವರ್ಕ್ಸ್ ಸುಮಾರು ಇರುತ್ತೆ, ಅದು ಮಾಡೋದು ಇದು ಮಾಡಿದ್ರು ಅದರಲ್ಲೇ ಬ್ಯುಸಿ ಆಗಿಬಿಡ್ತೀವಿ ಫುಲ್ಲು. ವ್ಲಾಗ್ ಮಾಡ್ಬೋದು, ವ್ಲಾಗ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ರೂಮಲ್ಲೇ ವ್ಲಾಗ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅವಾಗ. ಅಲ್ಲಿ ಏನೋ ಲೈಕ್ ಕ್ಯಾಮ್ರಾ ಇಟ್ಕೊಂಡು ಹೋಗಬೇಕಿದ್ರೆ ಏನೂ ಲೈಕ್ ಶೈ ಫೀಲ್ ಆಗೋಲ್ಲ, ಯಾಕಂದರೆ ಅಲ್ಲಿನವ್ರು ಒಬ್ಬರು ಗೊತ್ತಿಲ್ಲ ನನಗೆ, ಎಲ್ಲ ಗೋವಾ. ಓಕೆ, ಅಲ್ಲಿ ಹಿಂದಿ ಕೊಂಕಣಿ ಬಿಟ್ಟರೆ ಈ ಒಂಚೂರು ಲ್ಯಾಂಗ್ವೇಜ್ ಬರೋಲ್ಲ ಅಲ್ಲಿನ ಜನರಿಗೆ. ಒಂದು ಸ್ವಲ್ಪ ಮಟ್ಟಿಗೆ ಕನ್ನಡದವ್ರು ಇದ್ದಾರೆ, ಬಟ್ ಅಲ್ಪ ಸ್ವಲ್ಪ ಮಟ್ಟಿಗೆ ಅಷ್ಟೇ, ಬೆರಳಿಕೆ ಅಷ್ಟು. ಆಮೇಲೆ ಬಿಟ್ಟರೆ ಇಂಗ್ಲೀಷು. ಸೊ ಕನ್ನಡ ನಾನು ಮಾತಾಡ್ತೀನಲ್ಲ, ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ ಓಕೆ, ಹಿಂದಿ ಅಂದರೆ ಅಲ್ಲಿ ಶಾಪಲ್ಲಿ ಎಲ್ಲ ಹೋದಾಗ ಹಿಂದಿಯಲ್ಲಿ ಮಾತಾಡಬೇಕು. ಸೊ ಓಕೆ, ಮತ್ತೇನು ಶೇರ್ ಮಾಡೋದಿಲ್ಲ ಗೈಸ್. ಏನಾದರೂ ಮಾತಾಡ್ತೀಯಾ? ನನ್ನ ಕೈ ನೋವು ಬಂದೈತೆ. ನೀನು ಯಾಕೆ ಕಾಣಿಸ್ತೀವಿ ನಂಗೆ ಬರೀ ಅದು ನಿನಗೆ ಕಾಣಿಸ್ತಾ ಇದ್ರೆ ವ್ಲಾಗಲ್ಲಿ ಒಂದು ಇದು ಏನಂತಿರೋದಕ್ಕೆ, ಅದು ಯಾವುದೋ ಒಂದು ಫಿಲ್ಮಲ್ಲಿದ್ದು ನೋಡು, ಸರಿ ಅಧ್ಯಕ್ಷ ಮೂವಿದಲ್ಲಿದ್ದು, ಅವರಪ್ಪ ಏನೋ ಭಟ್ಟ ಆಗಿರ್ತೀಯ, ಭಟ್ಟ ಅಂದರೆ ಮಾಟ ಮಂತ್ರ ಮಾಡೋ ಚಿಕ್ಕಣ್ಣ, ಅವ್ರ ಮಗ ಅವ್ನು ಶರಣ ಹೇಳ್ತೀಯ, ಅವ್ನು ಯಾವುದಕ್ಕೂ ಹೇಳ್ತಾನೆ, ಸರಿ ಡೈಲಾಗ್ ನೆನಪಾಗ್ತಿಲ್ಲ. ಹಾಂ, ಈಗ ಚಿಕ್ಕ ಮಕ್ಕಳಿಗೆಲ್ಲ ಏನಂತೀರೋ ಅದಕ್ಕೆ, ಕಪ್ಪು ಬಟ್ ಇಡ್ತೀರ ಗೊತ್ತಿದ್ದು, ಇಲ್ಲೆಲ್ಲೋ ಇಡ್ತೀರ ಆ ಥರ, ಅದು ಲೈಕ್ ಒಂಥರ ದೃಷ್ಟಿ ಬಟ್. ಹಾಂ ಕರೆಕ್ಟ್, ದೃಷ್ಟಿ ಬಟ್. ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿದ್ದಾನೆ ಅಲ್ವಾ? ಹಂಗೆ ಜಸ್ಟ್ ಕಿಡಿಂಗ್ ಅಷ್ಟೇ. ಮತ್ತೆಲ್ಲಾದ್ರೂ ಹೋಗಿ ಬರುವ ಬಾ, ಹಿಂಗೆ ಎಲ್ಲಾದ್ರೂ ಸಾಕೋ ಬರುವ, ಅಲ್ಲಿ ಹೋಗುವ. ಅದು ನಂದು ಶೂಟ್ ಮಾಡಿದ್ರಲ್ಲ, ಅದು ಕಣ್ಣಿಂದು ಇದು, ಅದು ಆಯಿ ಹಿಂಗೆ ಚಸ್ಮ ಬರುವ. ಗೈಸ್ ಬನ್ನಿ, ನಿಮಗೂ ಬೋರ್ ಬರುತ್ತೆ, ನಾನು ಮಾತಾಡಿದ್ದು ಕೇಳಿ ಬೋರ್ ಬಂದೇ ಬರುತ್ತೆ ಪಕ್ಕ. ಸೊ ಈಗ ಮಾರ್ಕೆಟಿಗೆ ಹೋಗಿ ಸಂಕೇತ ಏನಾದರೂ ಪಾರ್ಟಿ ಕೊಡ್ತಾನಂತೆ. ಸೊ ಬನ್ನಿ ಗೈಸ್, ಏನಾದರೂ ಕುಡ್ಕೊಂಬರೋಣ, ಏನಾದರೂ ನೋಡಿದ್ರಾಯ್ತು, ಬಜಾರಿಗೆ ಹೋಗೋಣ. ಏನು ಮಾಡೋದಂತ ಒಟ್ಟಿನಲ್ಲಿ ಹೋಗ್ತೀವಿ, ರಾಯಪುರಲ್ಲಿ ಹೋಗ್ತೀವಿ. ಸೊ ಓಕೆ ಗೈಸ್, ಬನ್ನಿ ಬಾಜಾರ್ಗೆ ಹೋಗಿ ಅಲ್ಲೇ ಸಿಗ್ತೀನಿ, ಲೆಟ್ಸ್ ಗೋ. ಸೊ ಗೈಸ್ ಮಾರ್ಕೆಟ್ಗೆ ಹೋಗಿದ್ವಿ, ಹಂಗೆ ವಾಪಸ್ ಬಂದ್ವಿ. ಅಲ್ಲೇನು ಮತ್ತೇನು ತೋರಿಸೋ ಥರ ಇಲ್ಲ, ಸುಮ್ಮನೆ ಹಂಗೆ ಹೋಗಿ ಬಂದ್ವಿ. ಸೊ ಈಗ ಐಸ್ ಕ್ರೀಮ್ ಅಂತ ತೊಗೊಂಡಿದ್ದೀವಿ. ನಾನಿದೇನೋ ಲೈಕ್ ಬೆಳಗಾವಿ ಕುಂದ ಐಸ್ ಕ್ರೀಮ್ ಅಂತೇನೋ ಹೊಸ ಫ್ಲೇವರ್ ಬಂದಿದೆ ಅಂತೆ, ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಡೆ. ಸೊ ಓಕೆ, ಇಲ್ಲಿ ಐಸ್ ಕ್ರೀಮ್ ಪಾರ್ಟಿ ಮಾಡಿಕೊಂಡು ಆಮೇಲೆ ಸಂಕೇತಕ್ಕೆ ಮನೆಗೆ ಬಿಟ್ಟು ಹೋಗೋಣ ಮನೆಗೆ. ಐಸ್ ಕ್ರೀಮ್ ತಿಂದಾದ್ಮೇಲೆ ಮಾತಾಡ್ತೀನಿ ಗೈಸ್. ಓಕೆ, ಬೇಕಿದ್ರೆ ತೊಗೊಳ್ಳಿ, ಇಲ್ಲೇ ಟೇಸ್ಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಆಯ್ತು. ಓಕೆ ಗೈಸ್, ಓಕೆ ನೋಡ್ಕೊಳ್ಳಿ ಹೆಂಗೆ ತಿನ್ನಬೇಕು ಐಸ್ ಕ್ರೀಮ್ ಅಂತ ನೋಡ್ಕೊಳ್ಳಿ.
ಸರಿ ಗೈಸ್ ಸರಿ ಗೈಸ್ ಓಕೆ, ನಾನು ಐಸ್ ಕ್ರೀಮ್ ಎಲ್ಲ ತಿಂದಾದ್ಮೇಲೆ ಆಮೇಲೆ ಮಾತಾಡ್ತೀನಿ ಗೈಸ್. ಈಗ ಒಂದು ಫನ್ ಫ್ಯಾಕ್ಟ್ ಆಯಿತು, ಏನಂದರೆ ಈ ಐಸ್ ಕ್ರೀಮ್ ತೊಗೊಂಡಿದ್ದೆ ತೋರಿಸ್ನಲ್ಲ, ಓಕೆ, ಅವರಿಗೆ ಸ್ಪೂನ್ ಕೇಳಿದೆ, ಇದ್ರೊಳಗೆ ಸ್ಪೂನ್ ಇದೆ ಅಂತ ಹೇಳಿದ್ರು. ಮುಚ್ಚಳ ಓಪನ್ ಮಾಡಿದ್ರೆ ಸ್ಪೂನ್ ಸಿಗುತ್ತೆ ಅಂದರು. ಓಪನ್ ಮಾಡಿದ್ದೀನಿ, ಎಲ್ಲಿದೆ ಸ್ಪೂನ್? ಇಲ್ಲಿ ಇದ್ರೊಳಗೆ ಇರಬೇಕಿತ್ತು ಸ್ಪೂನ್. ಇರೋದು ನನಗೂ ಗೊತ್ತಿದೆ ಆ್ಯಕ್ಚುಲಿ ಇರುತ್ತೆ, ಬಟ್ ಇದ್ರೊಳಗೆ ಸ್ಪೂನ್ ಇಲ್ಲ. ನಾನು ಹ್ಯಾಂಗೆ ಅದು ಈ ಬ್ರ್ಯಾಂಡಲ್ಲಿ ಲೈಕ್ ಈ ಥರ ಇದ್ರಲ್ಲಿ ಬಾಕ್ಸಲ್ಲಿ ಎಷ್ಟೊಂದು ಐಸ್ ಕ್ರೀಮ್ ತಿಂದಿದ್ದೀನಿ, ಸ್ಪೂನ್ ಇರೋದಿಲ್ಲ ಗೊತ್ತು ನನಗೆ. ಅವ್ರು ಸ್ಪೂನ್ ಇರುತ್ತೆ ನ್ಯೂ ಅಂತ ಹೇಳಿದ್ರಲ್ಲ, ನ್ಯೂ ಫ್ಲೇವರ್ ಅಂತ ಹೇಳಿದ್ರು. ತೊಗೊಂಡ್ರೆ ಈ ಥರ ಗೈಸ್, ಇವನೊಬ್ಬನೇ ತಿಂತಿದ್ದಾನಿಲ್ಲಿ, ಮುಕ್ಕುತ್ತಿದ್ದಾನೆ ಒಬ್ಬನೇ. ನನ್ನ ಐಸ್ ಕ್ರೀಮು ಕೈಯಲ್ಲಿದೆ, ತಿನ್ನಲಿಕ್ಕೂ ಆಗಲ್ಲ, ಈ ಕಡೆ ಬಿಸಾಗ್ಲಿಕ್ಕೂ ಆಗಲ್ಲ, ದುಡ್ಡು ವೇಸ್ಟ್ ಆಗುತ್ತೆ ಸುಮ್ಮನೆ. ಏನು ಮಾಡೋದು ನೋಡೋಣ ಈಗ. ಬೆಟರ್ ಒಂದು ಕೆಲಸ ಮಾಡಿ, ನೀನು ಐಸ್ ಕ್ರೀಮ್ ಫುಲ್ ತಿನ್ನು, ಆಮೇಲೆ ಕಡ್ಡಿ ಇರ್ತಿದ್ದಲ್ಲ, ನಾ ಕಡ್ಡಿನ ಅದು ಉಲ್ಟಾ ಮಾಡ್ತೀನಿ. ಹಾಗೆ ಮಾಡ್ಬೇಕು ಗೈಸ್. ಈಗ ಹೆಂಗೆ ತಿಂತಿದ್ದಾನೆ ನೋಡಿ ಗೈಸ್, ಒಬ್ಬನೇ ತಿಂತಿದ್ದಾನೆ. ಓಕೆ ತಿನ್ನಲಿ ಅವನು, ಆಮೇಲೆ ಅದೇ ಸ್ಪೂನಿಂದ ನಾನು ಉಲ್ಟಾ ತಿಂತೀನಿ. ಜುಗಾಡ್ ಬಾಬಾ, ಜುಗಾಡ್ ಮಾಡ್ಬೇಕು ಗೈಸ್, ಜುಗಾಡ್ ಮಾಡ್ಬೇಕು, ಜುಗಾಡ್. ಈ ಬೈಕಿಂದು ಲೈಕ್ 2 ಪಾರ್ಟ್ ಮಿಸ್ ಆಗಿಲ್ಲ, ಬಿದ್ದೋಯ್ತು. ಲೈಕ್ ಈ ಕಡೆ ಒಂದು ಈ ಥರ ಒಂದು ಸಪೋರ್ಟರ್ ಇರುತ್ತಲ್ಲ, ಇದೊಂದು ಬಿದ್ದೋಯ್ತು ಇಲ್ಲಿ. ದೆನ್ ಇಲ್ಲಿ ಸ್ಯಾರಿ ಗಾರ್ಡ್ ಒಂದು, ಇಲ್ಲಿ ಲೆಗ್ ಇರುತ್ತೆ, ಈ ಲೆಗ್ ಒಂದು ಬಿದ್ದೋಗ್ಬಿಡ್ತು. ಮನೆಯಲ್ಲಿದೆ 2 ಪಾರ್ಟ್. ಸ್ಯಾರಿ ಗಾರ್ಡ್ ಅಂತೂ ನನಗೆ ಯೂಸ್ ಇಲ್ಲ, ಆ್ಯಂಡ್ ಇದು ಬೇಕಾಗುತ್ತೆ, ಬಟ್ ಇದು ಯೂಸ್ ಇಲ್ಲ ಅಂತ ಏನೂ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಹೆಂಗೆ ಬಿತ್ತೋ ಹಾಗೆ ಮನೇಲಿ ಇಟ್ಬಿಟ್ಟಿದ್ದೀನಿ. ಏನಾದರೂ ಮಾಡಿದ್ರಾಯ್ತು, ನೋಡ್ಬೇಕೀಗ. ಓಕೆ, ಸ್ಯಾರಿ ಗಾರ್ಡ್ ಯೂಸ್ ಬರ್ತಿದ್ದ ಆಮೇಲೆ. ಸ್ಯಾರಿ ಗಾರ್ಡ್ ಅದು ನಿಂದಕ್ಕೆ ಆಮೇಲೆ ಯೂಸ್ ಆಗ್ತಿದ, ನಿಂದಕ್ಕೆ ಆಮೇಲೆ ಯೂಸ್ ಆಗ್ತಿದೆ ಸ್ಯಾರಿ ಗಾರ್ಡ್. ಗೈಸ್ ಸಂಕೇತ ಆಮೇಲೆ ಯಾವುದು ಅದು ಯಾವ ಬೈಕ್ ಆಗಿತ್ತು? ಪಲ್ಸರ್ RS 200 ತೊಗೊಳ್ತಾನೆ. ಆಮೇಲೆ ಅದರಲ್ಲಿ ಆಮೇಲೆ ಬಿದ್ದೋಗ್ಬೇಕಾಗೋದು ನೀವು ಹೊಡಿಯೋ ಸ್ಪೀಡಿಗೆ. ಹಿಂದ್ಗಡೆ ಸ್ಯಾರಿ ಗಾರ್ಡ್ ಇಲ್ಲ, ಸ್ಯಾರಿ ಗಾರ್ಡ್ ಆಮೇಲೆ ಬೇಕಾಗುತ್ತೆ. ಸಮಜ್ನೆ ವಾಲಂಕೋ ಇಶಾರಾ ಕಾಫಿ ಅಂತ ಕೊಟ್ಟ ಗೈಸ್. ಈಗ ಐಸ್ ಕ್ರೀಮ್ ಎಲ್ಲ ತಿಂದು ಬಾಯ್. ಇದು ಹಿಡ್ಕೊ, ಹಿಡ್ಕೊಳ, ಹಿಡ್ಕ. ಆಯ್ತು, ನೀನು ಅಲ್ಲಿ ಕ್ಯಾಮ್ರಾ ಮುಂದೆ ಕೈ ಹಿಡ್ಕೊಂಡ್ರೆ ಇಲ್ಲ ಸ್ಟಾರ್ಟ್ ಇದಲ್ಲಿ ಆಯಿತು ಗೈಸ್. ಈಗ ಇದೇ ಸ್ಪೂನಿಂದ ತಿನ್ನಬೇಕು. ಎಂಥ ಪರಿಸ್ಥಿತಿ ಬಂದೋಯ್ತು ಗೈಸ್. 50 ರೂಪಾಯಿ ಕೊಟ್ಟಿದ್ದೀನಿ ಐಸ್ ಕ್ರೀಮಿಗೆ, ಒಂದು ಸ್ಪೂನ್ ಕೊಡ್ಲಿಕ್ಕಾಗಿಲ್ಲ ಅವನ ಹತ್ರ. ಕುಂದಾ ಫ್ಲೇವರ್ ಇದೆ ನಿಜವಾಗ್ಲೂ, ಸೇಮ್ ಕುಂದಾ ಫ್ಲೇವರ್ ಗೈಸ್. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಗೈಸ್. ನೋ ಎನಿ ಪ್ರಮೋಷನ್, ಬಟ್ ಐಸ್ ಕ್ರೀಮ್ ಇಸ್ ಆಸಮ್ ಆಗಿದೆ. ಟೇಸ್ಟ್ ಮಾಡ್ತೀವಿ. ಆಯ್ತು, ಅದನ್ನು ಝೂಮ್ ಮಾಡಿದೆ. ಶಾಹಿ ಸುಮ್ಮನೆ ವೇಸ್ಟ್ ಆಯ್ತಲ್ಲ, ಕರ್ಗೋಗಿದ್ದು ಮೆಲ್ಟ್ ಆಯಿತು. ಆಯಿತು. ನೋಡಿ ಗಸ್ತೀನಿ, ತಗೊಳ್ಳಿ, ನಿಮಗೂ ತಿನ್ನಿಸ್ತೀನಿ ಬನ್ನಿ. ಕ್ಯಾಮ್ರಾಗೆ ತಾಗೋಗೋದು. ಇವನಿಗೆ ಎಷ್ಟು ದುರಹಂಕಾರ ಬಂದಿದೆ ಅಂದರೆ, ಒಂದು ಐಸ್ ಕ್ರೀಮ್ ತಿಂದ ತಕ್ಷಣ ಎಷ್ಟು ಹೈಪರ್ ಆ್ಯಕ್ಟಿವ್ ಆಗ್ತಾನೆ ನೋಡಿ ಗೈಸ್. ಇಷ್ಟೊತ್ತು ಇಲಿಮರಿ ಇದ್ದಂಗಿದ್ದ, ಈಗ ನೋಡಿ. ಬನ್ನಿ ಇವನಿಗೆ ಮನೆಯಲ್ಲಿ ಹೊತ್ತಾಕಿ ನಾವು ನಮ್ಮ ಮನೆಗೆ ಹೋಗೋಣ. ಅಯ್ಯಪ್ಪ, ಬನ್ನಿ ಗೈಸ್ ಬನ್ನಿ. ಈಗ ಸಂಕೇತಕ್ಕೆ ಮನೆ ಹತ್ರ ಬಂದಿದ್ದೀನಿ ಡ್ರಾಪ್ ಮಾಡಲಿಕ್ಕೆ. ಇವನಿಗೆ ಏನೋ ಡೌಟ್ ಇದೆ ಅಂತೆ. ಈಗ ಡೌಟನ್ನು ಬಿಡು 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 ಬಿಡು. ಸೊ ಗೈಸ್, ಈಗ ಒಂದು ಲೈಕ್ ಕಾಲೇಜ್ ಅಸೈನ್ಮೆಂಟ್ ಬಗ್ಗೆ ಏನೋ ಡೌಟ್ ಇದೆ. ನೀ ಏನು ಆಗ್ತೀಯ ಅಂತ ಬಂತದು ನೋಡಲಿ ಗೈಸ್. ಗೋಮಾತಾ ದರ್ಶನ ಮಾಡಿಕೊಡಿ. ಎಷ್ಟೋ 3 ಲಕ್ಷ ಕೋಟಿ ಏನೋ ದೇವ್ರು ಇರುತ್ತೆ ಗೈಸ್ ಹಸುವಲ್ಲಿ.
ನಾನು ನೋಡಿದ ಪ್ರಕಾರ. ಓಕೆ, ಒಂದೇನೋ ಡೌಟ್ ಇದೆ, ಡೌಟನ್ನು ಕ್ಲಿಯರ್ ಮಾಡಿ ಆಮೇಲೆ ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಸೊ ಓಕೆ ಗೈಸ್, ನಮ್ಮ ವರ್ಕ್ ಎಲ್ಲ ಮುಗೀತು. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ. ಮ್ಯಾವ್ 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 ಮ್ಯಾವ್. Bye. ಬೈ ಬೈ ಗೈಸ್, ಬಾಯ್.